ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ ಸರ್. 24ಗೆ ಸ್ವಾಗತ. ಸರ್, ಇತ್ತಿತ್ತಲಾಗಿ ಈಗ ನಿಮ್ಗೆ ಗೊತ್ತಿದ್ದ ವಿಷಯ ಎಲ್ಲ ರಾಜ್ಯದಲ್ಲಿ ಗೊತ್ತಿದೆ. ಗೋಕಾಕದಲ್ಲಿ 10 ವರ್ಷ ಆದ ನಂತರ ಲಕ್ಷ್ಮೀದೇವಿ ಜಾತ್ರೆ ಒಂದು ಅದ್ದೂರಿಯಾಗಿ ಸರ್ಕಾರ ವತಿಯಿಂದಾಗಲಿ ಸಾಹುಕಾರಗಳ ವತಿಯಿಂದ ಒಂದು ವಿಜೃಂಭಣೆಯಿಂದ ಇವತ್ತಿಂದ ಬರುವ 9 ದಿನಗಳ ಕಾಲ ವಿಜೃಂಭಣೆ ದೇವಿ ಜಾತ್ರೆ ಆಗ್ತಾಯಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಜನರಿಗೆ ಏನು ಹೇಳಿ ಬಯಸ್ತೀರಿ? ಹೌದು ಸರ್, ಈಗ ನೀವು ಹೇಳಿದ ಅಷ್ಟು ಸತ್ಯ ಐತಿ. ಈಗ 10 ವರ್ಷದ ನಂತರ ನಮ್ಮ ಲಕ್ಷ್ಮೀದೇವಿ ಜಾತ್ರೆ ಭಾಳ ಅತಿ ವಿಜೃಂಭಣೆಯಿಂದ ನಡೀತೈತಿ. ಇವತ್ತಿಂದ 30ನೇ ತಾರೀಕಿನಿಂದ ಜುಲೈ 8ನೇ ತಾರೀಕದೊಳಗೆ ಅತಿ ವಿಜೃಂಭಣೆಯಿಂದ ನಡೀತೈತಿ. ಅದನ್ನು ನಾವೊಂದು ಹೇಳಕ್ಕೆ ಬಯಸ್ತೀನಿ. ಈಗ ಒಂದು ತಾಲೂಕಿನ ಒಂದು ಹೆಮ್ಮೆಯ ವಿಷಯ ಅಂತಂದ್ರೆ ನಮ್ಮ ಜಾರಕಿಹೊಳಿ ಸಾಹುಕಾರ ಕುಟುಂಬ. ಕುಟುಂಬದಲ್ಲಿ ಸತೀಶಣ್ಣ ಜಾರಕಿಹೊಳಿ ಅವರು ಉಸ್ತುವಾರಿ ಮಂತ್ರಿಗಳು, ಲೋಕೋಪಯೋಗಿ ಸಚಿವರು, ಇವರ ಮುಖಂಡತ್ವದಲ್ಲಿ ನೇತೃತ್ವದಲ್ಲಿ ಒಳ್ಳೆಯ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಅದೇ ರೀತಿಯಾಗಿ ರಮೇಶಣ್ಣ ಜಾರಕಿಹೊಳಿ ಅವರು ಎಮ್ ಎಲ್ ಇದ್ದಾರೆ. ಅಷ್ಟೇ ಅಲ್ಲದೆ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು ಎಮ್ ಎಲ್ ಇದ್ದಾರೆ. ಅದೇ ರೀತಿಯಾಗಿ ಲಕ್ಕನಣ್ಣ ಜಾರಕಿಹೊಳಿ ಅವರು ಎಮ್ ಎಲ್ ಸಿ ಅವ್ರದಾರ. ಅದೇ ರೀತಿಯಾಗಿ ಸಹೋದರಿ ಪ್ರಿಯಾಂಕಾ ಅಕ್ಕ ಅವರು ಎಂ ಪಿ ಇದ್ದಾರೆ. ಇದು ಭಾಳ ಖುಷಿಯಿಂದ ಹೇಳಬೇಕು. ಗೋಕಾಕ್ ತಾಲೂಕು ಒಂದು ಮೆರಗು ಹಾಗೂ ಒಂದು ಹೆಮ್ಮೆ ಒಂದು ಅಂತ ಹೇಳ್ಬೋದು. ಯಾಕಂದ್ರೆ ಒಂದೇ ತಾಲೂಕಿನಲ್ಲಿ ಇಷ್ಟೆಲ್ಲ ಜನ ಫ್ಯಾಮಿಲಿಯಲ್ಲಿ ಅಧಿಕಾರದಲ್ಲಿ ಇದ್ದು ಈ ಜಾತ್ರೆನ ಅತಿ ವಿಜೃಂಭಣೆಯಿಂದ ನಡೆಯೋಕ್ಕೆ ಭಾಳ ಉತ್ಸುಕತೆ ಪ್ರೀತಿ ಇದೆ. ಅಷ್ಟೇ ಅಲ್ಲದೆ ಗೋಕಾಕ್ ತಾಲೂಕಿನ ಎಲ್ಲ ಗುರು ಮಾನ್ಯರು, ಗುರು ಹಿರಿಯರು, ಯುವಕರು ಎಲ್ಲರೂ ಕೂಡ್ಕೊಂಡು ಒಂದು ಅತಿ ಸಂತೋಷದಿಂದ ಪ್ರೀತಿಯಿಂದ ಒಂದು ಒಳ್ಳೆಯ ರೀತಿಯಿಂದ ಈ 10ನೇ ವರ್ಷದ ನಂತರ ನಡೀತಕ್ಕಂಥ ಈ ಲಕ್ಷ್ಮೀದೇವಿ ಜಾತ್ರೆನ ಅತಿ ವಿಜೃಂಭಣೆ, ಸಂತೋಷ, ಪ್ರೀತಿ, ಉತ್ಸಾಹ, ಹುಮ್ಮಸದಿಂದ ಭವ್ಯವಾಗಿ ಒಂದು ಪರಂಪರೆಯಿಂದ ನಡೀತಾಯಿದೆ. ಎಲ್ಲ ನಮಗೆಲ್ಲ ಭಾಳ ಖುಷಿ ಇದು. ಅದು ಎಲ್ಲ ರೀತಿ ನಮ್ಮ ತಾಲೂಕಿನ ಜಿಲ್ಲೆ ಎಲ್ಲ ಸುತ್ತಮುತ್ತಲಿಗೆ ಹಳ್ಳಿಯ ಜನ ಅಷ್ಟೇ ಅಲ್ಲ ನಮ್ಮ ರಾಜ್ಯದ ತುಂಬ ಜನ ಎಲ್ಲ ಬಂದು ಸೇರ್ತಾರೆ. ನಿಜವಾಗಲೂ ಇದೊಂದು ಭಾಳ ಸಂತೋಷ, ಹೆಮ್ಮೆಯ ವಿಷಯ. ಅತಿ ಸಮೀಪದಲ್ಲೇ ದೊಡ್ಡ ಜಾತ್ರೆ ಅಂತ ಹೇಳ್ಬೋದು. ಇದು ನಮ್ಮ ಕುಟುಂಬ ಪರಿವಾರ ಜೊತೆಗೆ ನಾವು ದೇವರ ಜಾತ್ರೆಗೆ ಬರ್ತೀವಿ. ನೀವು ಎಲ್ಲರೂ ಕುಟುಂಬ ಸಮೇತ ಪರಿವಾರ ಜೊತೆಗೆ ಆ ದೇವರ ಜಾತ್ರೆಗೆ ಬಂದು ಆಶೀರ್ವಾದ ಪಡೆಯೋದು, ಅವಳ ಆಶೀರ್ವಾದ, ಅವಳ ಲಕ್ಷ್ಮೀದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ. ಆ ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಸಂತೋಷದಿಂದ ಹಾಗೂ ಸಮಾಧಾನದಿಂದ ಆ ಜಾತ್ರೆಯನ್ನು ನೆರವೇರಿಸಿಕೊಡೋಣ. ಅಷ್ಟೇ ಅಲ್ಲದೆ ಎಲ್ಲರೂ ದುಃಖ ದುಮಾನಗಳಿಂದ ಹೊರಗೆ ಬರಲಿ, ದೇವಿಯ ಕೃಪೆಯ ಆಶೀರ್ವಾದ ಕೃಪೆಯ ಪಾತ್ರರಾಗಿ ಈ ಬರ್ತಕ್ಕಂಥ ರೋಗ ರುಜಿನಗಳು ಯಾವುವು ಬರದ ಹಾಗೆ ಹಾಗೂ ಕಷ್ಟ ದುಃಖಗಳೆಲ್ಲ ದೂರ ಆಗಲಿ, ಎಲ್ಲ ದೇವರ ಆಶೀರ್ವಾದ ಎಲ್ಲ ಬಂದಂಥ ಭಕ್ತರಿಗೆ ಆಗಲಿ ಅಂಥೇಳಿ ಆ ದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಜಾತ್ರೆ ಅತಿ ಸಂತೋಷ ವಿಜೃಂಭಣೆಯಿಂದ ಸಮಾಧಾನಕರವಾಗಿ ನಡೀಲಿ ಅಂತೇಳಿ ಆ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ಅರ್ಜುನ್ ತಮ್ಮನ ನಾಯ್ಕೋಡಿ, ಕಂಕನವಾಡಿ, ತಾಲೂಕು ರಾಯಬಾಗ್, ಜಿಲ್ಲಾ ಬೆಳಗಾವಿ, ರಾಜ್ಯ ಉಪಾರ ಸಮಾಜದ ಉಪಾಧ್ಯಕ್ಷರು ಹಾಗೂ ಚಿಕ್ಕೋಡಿ ಜಿಲ್ಲಾ OBC ಘಟಕದ ಅಧ್ಯಕ್ಷರು ಹಾಗೂ KPC ಸದಸ್ಯರು. ಓಕೆ ಸರ್, ಧನ್ಯವಾದ ತಮಗೆ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಎಲ್ಲ ಜನರಿಗೆ ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.